ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟಕರ ವಿಚಾರವಾಗಿ ಶುರುವಾಗಿರುವಂತಹ ಧರ್ಮದಂಗಲ್ ಅಂದರೆ ಒಂದು ರೀತಿಯಲ್ಲಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಕೆಸರೆರಚಾಟಗಳು ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಆಕ್ಷೇಪ ವಿಚಾರ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ರನ್ನ ಅಂಬಾರಿ ಮೇಲೆ ಕೂರಿಸಿದ್ರು, ಮಹಾರಾಜರು ಅಂಬಾರಿ ಕೂರಿಸಿ ಮೆರವಣಿಗೆ ಮಾಡಿದ್ರು. RSS ಬಿಜೆಪಿ ನಾಯಕರು ಆವಾಗ ಎಲ್ಲಿಗೆ ಹೋಗಿದ್ರು ಅಂತ. ನಿಸಾರ್ ಅಹಮದ್ ದಸರಾ ಉದ್ಘಾಟಿಸಿದಾಗ ಎಲ್ಲಿ ಹೋಗಿದ್ರು? ಅರಿಶಿಣ ಕುಂಕುಮ ಬಗ್ಗೆ ಮುಷ್ತಾಕ್ ಮಾತನಾಡಿರೋದು ಬೇರೆ. ಬಾನು ಮುಷ್ತಾಕ್ ಒಬ್ರು ಮುಸ್ಲಿಂ ಲೇಡಿ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಬಾನು ಮುಷ್ತಾಕ್ ದನದ ಮಾಂಸ ತಿನ್ನೋದನ್ನು ಯಾರು ನೋಡಿದ್ದಾರೆ? ಬಿಜೆಪಿ ನಾಯಕರು ಸುಮ್ಮನೆ ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSSನವರು BJP ಎಲ್ಲಿ ಹೋಗಿದ್ರು? ಆಯ್ತಾ, ಈಗ ನಮ್ಮ ಇವನ್ ಕೈಲಿ 2017ರಲ್ಲಿ ಇದನ್ನ ಮಾಡಿಸ್ತಾವ ನಿಸಾರ್ ಅಹಮದ್ ಕೈಲಿ. ಹಾಗೆ ಎಲ್ಲಿ ಹೋಗಿದ್ರು? ಕುಂಕುಮ ಬಗ್ಗೆ ಅದು ಒಂದು ಬೇರೆ ಇಶ್ಯೂ. ಕುಂಕುಮ ಈಗ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ. ಶಿ ಈಸ್ ಎ ರೈಟರ್ ಇನ್ ಕನ್ನಡ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದವ್ರು ಕನ್ನಡ ಬರೆಯೋಕ್ಕಾಗತ್ತಾ? ಆಸಕ್ತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಪ್ರೀತಿ ಇಲ್ಲದವ್ರು ಬರೆಯೋಕ್ಕಾಗತ್ತಾ? ಹೇಳಿ ನೀವೇ. ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಶಿ ಈಸ್ ಎ ಮುಸ್ಲಿಂ ಧರ್ಮದವರು ಲೇಡಿ. ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ. ಮೈಸೂರು ದಸರಾ ನಾಡ ಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ ಯಾರು ನೀವು ನೋಡಿದ್ಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯಾ? ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು.